ಫಾರ್ ಬೈಕರ್ಸ್ ರಿಚುವಲ್ಸ್ ಅಂತ ಅನ್ಕೋರಿ. ಏನಂತಾರೆ, ಏನಾಗಲ್ಲ. ಫಸ್ಟ್ ಆಫ್ ಆಲ್ ಏನೂ ಆಗೋದೇ ಇಲ್ಲ, ಬಟ್ ಏನೋ ಒಂದು ನಂಬಿಕೆ ಅಷ್ಟು. ಪ್ರಾಬ್ಲಮ್ ಆಗುತ್ತಲ್ಲ, ಬಟ್ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ, ಬಟ್ ಮ್ಯಾನೇಜಬಲ್ ಆದ. ಸೊ ಜೈ ಶ್ರೀರಾಮ್ ಅಣ್ಣ. ಡನ್ ಅಂತ ಅಣ್ಣ. ಬೇಡ, ಅದು ಬೆಳಗ್ಗೆ 6ಕ್ಕೆ ಪೂಜೆ ಹೋಗಿನಣ್ಣ. ಲೇಟ್ ಆಯ್ತು, ಪೂರಾ ಮೆಲ್ಟ್ ಆಗಿಬಿಟ್ಟದ. ಹೋಗ್ತಾ ಹಚ್ಕೋತೇನೆ ನಾನು. ಇನ್ನೂ ಟಿಫನ್ ಭೀ ಆಗಿಲ್ಲ. ಎಲ್ಲರೂ ನಿಲ್ಲಿಸ್ತೇನೆ ಅಣ್ಣ. ಬೇಡ ಅಣ್ಣ, ಒಬ್ಬನೇ ಹೊಂಟಿ. ಇಲ್ಲ, ಒಬ್ಬನೇ ಹೊಂಟಿ ನಾವು, ಪೂರಾ ಒಬ್ಬನೇ. ಅಣ್ಣ ಬೇಡ ಬೇಡ ಅಣ್ಣ, ಶರಣ ಬೇಡ ಅಷ್ಟೇ ಅಣ್ಣ. ಓಕೆ, ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಜೈ ಶ್ರೀರಾಮ್. ಫೈನಲಿ ಸೌತ್ ಇಂಡಿಯಾ ಸೋಲೋ ಜರ್ನಿ ಸ್ಟಾರ್ಟ್ ಆಯ್ತು ಅನ್ಕೋರಿ. ಆ್ಯಕ್ಚುಲಿ ಭಾಳ ಲೇಟ್ ಆಯ್ತು. ಆ್ಯಂಡ್ ಇನ್ನೊಂದು ನನ್ನ ಡೇಟ್ನು ಭಾಳ ಲೇಟಾಗಿ ಅನೌನ್ಸ್ ಮಾಡಿಬಿಟ್ಟೆ ನಾನು. ಸಾಕಷ್ಟು ಜರ್ನಿ ಹೆಂಗಾಗಿಬಿಟ್ಟು ಅಂದ್ರೆ, ಡ್ಯೂ ಟು ಸಮ್ ರೀಸನ್ಸ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಲಾರ್ದೇ ವಾಪಸ್ ಬಂದಿರೋ ಅಂಥ ದಿನಗಳು ತುಂಬ ಇದಾವೆ. ಅದಕ್ಕೆ ಯಾವುದೇ ಥರದ ಕಿರಿಕಿರಿ ಇರಬಾರ್ದು, ಯಾವುದೇ ಥರದ ಪ್ರೆಷರ್ ಇರಬಾರ್ದು. ಆರಾಮಾಗಿ ನಮ್ಮದು ಗುರಿ ಏನಪ್ಪ ಅಂದರೆ, ಇವಾಗ ನಮ್ಮ ಪ್ಯಾಷನ್, ನಮ್ಮ ಡ್ರೀಮ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಸೀರೀಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಇಟ್ ವಿಲ್ ಬಿ 15 to 20 days ಜರ್ನಿ ಇರ್ತೈತೆ ನಮ್ಮದು. 20 ದಿನ ಜರ್ನಿ ಗೈಸ್. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಗ್ತೈತಿ. ಯಾವಾಗ ಕಷ್ಟ ಆಗ್ತಂದ್ರೆ, ಸೋಲೋ ಇರ್ತೀವಲ್ಲ, ಅದೊಂದೇ ಭಯ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ನಾರ್ಮಲ್. ನೌ ಡೇಸ್ ಜನ್ರೇಷನ್ ಭಾಳ ಮುಂದೆ ಹೊಂಟೈತೆ ರೀ. ಒಬ್ಬೊಬ್ಬರೇ ಎಲ್ಲೆಲ್ಗೋ ಹೊಂಟಾರ ಅಂತ. ನಾವು ಸೌತ್ ಇಂಡಿಯಾ ಮಾಡತ್ತೀವಿ, ಅದು ಅಂಥದ್ದೇನು ದೊಡ್ಡದೇನಲ್ಲ. ಫಾರ್ ಮೀ ಇಟ್ಸ್ ನಾಟ್ ಎ ರೈಡ್, ಟು ಬಿ ಫ್ರ್ಯಾಂಕ್, ಇಟ್ಸ್ ಅ ಮಿಷನ್. ಈ ಮಿಷನ್ನ ನಾನು ಕಂಪ್ಲೀಟ್ ಮಾಡ್ಬೇಕನ್ನೋದೇ ನನ್ನ ಗುರಿ. ಅಂದರೆ ಈ ಮಿಷನ್ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕಂದ್ರೆ, ಸುಮ್ಮನೆ ಹಿಂಗೆ ಹೋದೆ ಹಿಂಗೆ ಬಂದೆ ಅಂತ ಹಂಗಲ್ಲ. ಒಬ್ಬ ಪ್ರಾಪರ್ ಮೋಟೋ ಬ್ಲಾಗರ್ ಹೇಗೆ ಮಾಡ್ತಾನಲ್ಲ, ಮೇಕಿಂಗ್ ಅ ಬೆಸ್ಟ್ ಆಫ್ ದಿ ಬೆಸ್ಟ್ ಕಂಟೆಂಟ್. ಈಗ ಆ ಕಡೆ ದಾರಿ ಆದೋ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತೈತೆ ಅದೇ ಗೊತ್ತಾಗಲ್ಲ ನನಗೆ. ಮೇ ಬಿ ಇರ್ಬೋದು, ಬಟ್ ಇಟ್ಸ್ ಓಕೆ. ನನ್ನ ಹತ್ರ ಎಕ್ಸ್ಪಲ್ಸ್ ಐತೆ. ದಾರಿ ಇಲ್ಲಾಂದ್ರೆ ದಾರಿ ತಾನಾಗೆ ಮಾಡ್ಕೊಂಡು ಹೋಗ್ತದೆ. ಇವಾಗ ಆಫ್ ರೋಡಿಂಗ್ ಸ್ಟಾರ್ಟ್ ಆಯ್ತಲ್ಲ ನಮ್ಮ ಲೈಫಲ್ಲಿ ಹುಡ್ದಾಗಿಂದನೂ ಅಡ್ವೆಂಚರ್ ಅದ ಅನ್ಕೋರಿ. ಎಕ್ಸ್ಪಲ್ಸ್ ತೊಗೊಂಡವ್ರಿಗೆ ಅದೇನು ಹೊಸದಲ್ಲ. ಇದು ಬಂದ್ ಮಾಡ್ತೀನಪ್ಪ, ಇದು ಭಾಳ ಕಿರಿಕಿ. ಸೌತ್ ಇಂಡಿಯಾ ಸೋಲೋ ಟ್ರಿಪ್ ಹೋಗ್ತೇನಂತ ಈ ಕಡೆ ಎಲ್ಲ ಕರ್ಕೊಂಬಂದಿ ಅಂತ ಅನ್ಕೋಬೇಡ್ರಿ. ಸ್ವಲ್ಪ ಫ್ರೆಂಡ್ಸಿಗೆ ಭೇಟಿ ಆಗೋದೈತೆ, ಅವ್ರಿಗೆ ಭೇಟಿ ಆಗಿ ಹೋಗ್ಬೇಕನ್ನೋದು ಅಷ್ಟೇ, ಮತ್ತೇನಿಲ್ಲ. ಆಲ್ರೆಡಿ ಇಟ್ಸ್ 9:20. ಮೈ ಗಾಡ್, 9:20 ಟೈಮ್. ನಾನು ಆ್ಯಕ್ಚುಲಿ ಬಿಡ್ಬೇಕಂದಿರೋದು 7 ಗಂಟೆನೇ ಬಿಡ್ಬೇಕಂತ ಮಾಡಿದ್ದೆ. ಓ ಶಿಟ್ ಮ್ಯಾನ್. ಅಣ್ಣ ಏನು ಬೈದ್ನಾ ಹೋಗಳ್ದ ಅದೇ ಗೊತ್ತಾಗ್ಲಿಲ್ಲ. ಡನ್ ಬ್ರೋ, ಡನ್. ಇವು ಲಾರಿ ಡ್ರೈವರ್ದು ಇವಂದು ಏನು ಪ್ರಾಬ್ಲಮ್ ಅದ, ಇರೋದೇ ಒಂದು ಸಿಂಗಲ್ ಲೇನ್ ಅದ. ಎಷ್ಟು ರ್ಯಾಶ್ ಹೊಡಿಲತ್ತಾರ ಅಂದ್ರೆ ಇವರು. ಅವಾಗಿಂದ ನೋಡೋತೀನಿ ಯಾವ ಲೆವೆಲಿಗೆ ಅಡ್ಡ ತಿಡ್ಡ ಗಾಡಿ ಹೊಡಿಲತ್ತಾರಪ್ಪ ಅಂದ್ರೆ ಇವರು. ನಾನು ಹೇಳಲ್ಲ, ರೆಕಾರ್ಡ್ ಮಾಡಿದ್ರೆ ತೋರಿಸಿದ್ದೆ ನಾನು ನಿಮ್ಗೆ. ಓವರ್ಟೇಕ್ ಹೆಂಗೆ ಹೊಡಿಲತ್ತಾರಪ್ಪ ಅಂದ್ರೆ ಸೀದಾ ರೋಡ್ ಬಿಟ್ಟು ಹೊರಗೆ ಬರ್ಬೇಕು, ಆ ಲೆವೆಲಿಗೆ ಹೊಡಿಲತ್ತಾರ ಅವರು. ಇವು ಒಳಗೆ ಹೆಂಗೆ ಓವರ್ಟೇಕ್ ಹೊಡಿತಾರ ಬೈ ಇವರೆಲ್ಲ. ಸಿ ಗೈಸ್, ಕ್ರೇಜಿ ಮ್ಯಾನ್. ವೈ ವಾ ಬೈ. ಮುಂದೊಂದು ಫ್ಯಾಮಿಲಿ ಹೋಯ್ತು. ಸಿ ಓಕೆ, ಸುರ್ಪುರ್ಗೆ ಬಂದಿವಿ ನಾವು. ಓ ಗಾಯ್ಸ್, ಈ ರೀತಿ ಸಿಗ್ಬೇಕು ರೋಡ್. ಯಪ್ಪ ಕ್ರೇಜಿ. ಒಂದು ಲೇನೇ ಇರಲಿ ಪರವಾಗಿಲ್ಲ, ಬಟ್ ಸ್ಮೂತ್ ಆಗಿರಲಿ, ಜಾಸ್ತಿ ಟ್ರಾಫಿಕ್ ಇರಬಾರ್ದು. ನುಗ್ತಾ ಇರೋದೆ ಹಂಗೆ ನುಗ್ತಾ ಇರೋದೆ. ಕ್ರೇಜಿ. ಎಸ್ ಓಕೆ. Cause they know I got the sauce. Got the presents on me, I can't ever take it off. That's why I came country boy stepping, yeah. Oh my god. ಸೊ ಇದು ಏನಿಲ್ಲ ಅಂದ್ರೆ 300 ಕಿಲೋಮೀಟರ್ ದೂರ ಬಂದೀನಿ. ಇವಾಗ ನಾನು NH ರೂಟ್ ಸಿಕ್ಕದ, ಹೊಸಪೇಟೆ ಬಳ್ಳಾರಿ. ಇದು ಮಾತೇ ಇಲ್ಲ. ಲಾಂಗ್ ರೈಡ್ಸ್ ನಮ್ಮ ಕಡೆ ಜನ ಯಾಕೆ ಟ್ರೈನಿಗೆ ಹಾಕ್ತಾರಂದ್ರೆ ಇದೇ ರೀಸನಿಗೆ. ನಾವು ಟ್ರೈನಿಗೆ ಹಾಕಬೇಕು, ಆಮೇಲೆ ಅಲ್ಲಿಂದ ನಮಗೆ ಚಲೋ ರೋಡ್ಗಳು ಸಿಗ್ತಾವೆ. ಇಲ್ಲಾಂದ್ರೆ ಇವಾಗ ಬಂದಿದ್ದಲ್ಲ ಲಿಂಗ್ಸೂರ್ ತನಕ ರೋಡ್ ಹೆಂಗಿತ್ತಪ್ಪ ಅಂದ್ರೆ, ಅದು ಒನ್ ವೇನೇ ಅದ.
ವೇನೇ ಇಲ್ಲ, 1 ವೇ ಒಳಗೆ 2 ವೇ ಅದ, 3 ವೇ ಅನ್ನೋದು ಇರಲಿಲ್ಲ. ಅದೇನಪ್ಪ ಅವಾಗಿನ ನೀರು ಕೊಡಿಲತ್ತಿಲ್ಲ ಅಂತೇಳಿ, ಯಾಕಂದ್ರೆ ನೀರದ ಏನು ಬೀರದ ದಾರು ಅದ ಅಂತ ಕೇಳತ್ತಾನೆ. ಸರ್ ನೀರದ ರೀ, ಒಂದು ಟೇಸ್ಟ್ ಮಾಡ್ತಾರೆ ನೋಡ್ರಿ ಗೈಸ್. ಎಂಟೈರ್ ಹೊಸಪೇಟಿಂದ ಹಿಡಿದು ಬೆಂಗಳೂರು ತನಕ ನಿಮಗೆ ರೋಡ್ ಸೈಡ್ ಪೆಟ್ರೋಲ್ ಬಂಕ್, ಢಾಬಾಗಳು, ಪಂಚರ್ ದುಕಾನ ಎಲ್ಲನೂ ಸಿಗ್ತಾವೆ ನಿಮಗೆ. ಯಾಕಪ್ಪ ಅಂದ್ರೆ ಅಷ್ಟು ಬ್ಯುಸಿ ಇರುತ್ತೆ ಇದು. ಡೇ ಆ್ಯಂಡ್ ನೈಟ್ 24/7 365 ಡೇಸ್. ಯಾಕಂದರೆ ಕನೆಕ್ಟಿವ್ ಹೈವೇ ಅದಲ್ಲ, ಸೊ ಹಾಗಾಗಿ ನಮ್ಮ ಸೌತ್ ಇಂಡಿಯಾ ಒಳಗೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ NH ಹೈವೇ ಅನ್ಕೋರಿ. ಬಿಕಾಸ್ ದಿಸ್ ಈಸ್ ಅ ಮೇನ್ ಹೈವೇ ವಿಚ್ ಕನೆಕ್ಟ್ಸ್ ಟು ಸೌತ್ ಟು ನಾರ್ತ್. ಈ ಒಂದು ರೋಡ್ ಏನದಲ್ಲ ಇದೇ ಕನೆಕ್ಟ್ ಮಾಡೋದು. ಓಕೆ, ವಿ ಆರ್ ನಿಯರ್ ಟು ಚಿತ್ರದುರ್ಗ. ನಾವೀಗ ಚಿತ್ರದುರ್ಗಕ್ಕೆ ಸಮೀಪ ಅದೀವಿ, 50 ಕಿಲೋಮೀಟ್ರ್. ಅದನ್ನು ದೂರ ಅಂತಲ್ಲ, ಒಂದು 1 ಅವರ್ನ ಹೋಗ್ಬೋದು ನಾವು ಅಷ್ಟೇ. ಹಬ್ಬ ಅಂದ್ರೆ ನಮ್ಮದು ಡಾಮಿನಾರ್ ಇದ್ದರೆ ಅದರೊಳಗಡೆಯಿಂದ ಹೋಗ್ತದೆ, ಎಕ್ಸ್ಪಲ್ಸ್ ಅದು, ಅದಕ್ಕೆ ಸೈಡಿಂದ ಹೊಂಟಿ ನಾವು. ಟ್ರಸ್ಟ್ ಮಿ ಗೈಸ್, ಐ ವಾಸ್ ನಾಟ್ ಲೈಕ್ ದಿಸ್ ಟು ಬಿ ಫ್ರ್ಯಾಂಕ್. ನಾನು ಹಿಂಗೆ ಒಂದು ರೂಮ್ ಒಳಗಡೆ ಕೂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡೋದು, ದಿಸ್ ಇಸ್ ನಾಟ್ ಮೈ ಟೈಪ್. ಬಟ್ ವೆದರ್ ಸಪೋರ್ಟ್ ಮಾಡಲಾಗ್ಯದ, ಸೊ ಆ ಒಂದು ರೀಸನ್ಗೆ ಅಷ್ಟೇ ನಾ ಇಲ್ಲಿ ಕುಂತು ಮಾತಾಡೋತೀನಿ. ಆರಲ್ಸ್ ದಿಸ್ ಇಸ್ ನಾಟ್ ಮೀ ಹೂ ಐ ಆಮ್. ಸೀರಿಯಸ್ಲಿ ಇಷ್ಟು ಜನ ಪ್ರೀತಿ ಸಿಗ್ಲತ್ತಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ ಜರ್ನಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋರಿ, ಬ್ಯಾಂಗ್ಳೂರಿಂದ. ಆಯ್ತಾ, ಆಲ್ಮೋಸ್ಟ್ ಐ ಮೀನ್ ಬ್ಯಾಂಗ್ಳೂರ್ ಅಂತ ಅನ್ಕೋರಿ. ಬ್ಯಾಂಗ್ಳೂರ್ ಇಲ್ಲ, ಬಟ್ ಆಲ್ಮೋಸ್ಟ್ ಐ ಮೀನ್ ಬ್ಯಾಂಗ್ಳೂರ್. ಹೋಗೋದೆ ನಾವು ಕೊಟ್ಟಿಯೂರಿಗೆ. ಸ್ವಲ್ಪ ಜನರಿಗೆ ಗೊತ್ತು ಕೊಟ್ಟಿಯೂರು ಎಂಥ ಪ್ಲೇಸ್ ಅಂತ. ಜಾಗದಲ್ಲಿ ನಡೆದಿರ್ತಕ್ಕಂಥ ಹಿಸ್ಟ್ರಿ ಏನೈತಲ್ಲ ಭಾಳ ಡಿವೈನ್ ಐತಿ, ಎಕ್ಸ್ಪ್ಲೋರ್ ಮಾಡೋವಂಥ. ಆ್ಯಂಡ್ ಟ್ರಸ್ಟ್ ಮೀ, ವರ್ಷದೊಳಗೆ 11 ತಿಂಗಳು ಟೆಂಪಲ್ ಕ್ಲೋಸ್ ಆಗಿರುತ್ತೆ. ಆ್ಯಂಡ್ ರೆಸ್ಟ್ ಆಫ್ 30 ಡೇಸ್ ಅಂದರೆ ಇವಾಗ 30 ಡೇಸ್ ಅಂದರೆ ಇವತ್ತಿಗೆ ಆ್ಯಕ್ಚುಲಿ ಓಪನ್ ಆಗಿರೋದು ಕೂಡ ಇವತ್ತೇ. ನಾನು ಇವತ್ತೇನು ಬ್ಲಾಗ್ ಹಾಕ್ಲತ್ತಲ್ಲ, ಇವತ್ತಿಗೆ ಓಪನ್ ಆದಂತ ಅನ್ಕೋರಿ. ಇವತ್ತಿಂದ ಹಿಡಿದು 30 ದಿನಗಳು ಅಷ್ಟೇ ಓಪನ್ ಇರ್ತಂತ. ನಮ್ಮದು ಟೈಮ್ ಹೆಂಗೆ ಕೂಡಿ ಬಂದೈತೆ ನೋಡ್ರಿ. ನಾ ಹಿಂಗೆ ಬರೋದಕ್ಕೆ, ಟೆಂಪಲ್ ಓಪನ್ ಆಗೋದಕ್ಕೆ. ಆ್ಯಂಡ್ ಟ್ರಸ್ಟ್ ಮೀ, ಅದು ಇವತ್ತೇ ಓಪನ್ ಆಗ್ಯದ, ನಾ ಹಿಂಗೆ ಹಿಂದೆ ಬಿಡ್ಬೇಕಂತನೋ ಸುಳ್ಳೆ. ನೀವು ನಂಬಲ್ಲ, ನಾನು ಇನ್ಸ್ಟಾಗ್ರಾಮ್ ಒಳಗೆ ಅಪ್ಡೇಟ್ ಮಾಡಿ 1 ತಿಂಗಳ ಮೇಲೆ ಆಯ್ತು ನಾನು ಸೌತ್ ಇಂಡಿಯಾ ಟ್ರಿಪ್ಪಿಗೆ ಹೊಂಟೀನಿ ಅಂತ. ಈ ಕಾಲ ಕೂಡಿ ಬಂದಿತ್ತದು. ರೋಡ್ ಮ್ಯಾಪಲ್ಲಿ ಅದಾಗಿ ಅದು ಬಂದದಂತಲ್ಲ, ನಾನು ಸುಮ್ಮನೆ ಹಿಂಗೆ ನೋಡ್ದೆ ಯಾವ ಲೈನ್ ನನಗೆ ಈಸಿ ಆಗುತ್ತಾ ಅಂತ. ಐ ಗಾಟ್ ದಿಸ್ ಪ್ಲೇಸ್ ಕೊಟ್ಟಿಯೂರು. ಓಕೆ, ಕೊಟ್ಟಿಯೂರಿಂದ ನಂದು ಅದೊಂದು ಸ್ಟ್ರೇಟ್ ಲೈನ್ ಸಿಗ್ಬಿಡ್ತು. ಓಕೆ, ವಾ ಬೈ ಚಲೋನೇ ಆಯ್ತಲ್ಲ. ಐ ವಾಸ್ ಶಾಕ್ಡ್. ನಾನು ಪೂರ ಶಾಕ್ಡ್ ಆಗಿದ್ದೆ ನಾನು. ಓಕೆ, ಇರಲಿ, ಆ ದೇವರು ನನಗೆ ಒಂದು ಐ ಗಾಟ್ ಸಮ್ ಕಾಲ್, 1 ಸೆಕೆಂಡ್. ಇಷ್ಟು ಅಪ್ಡೇಟ್ ಕೊಡ್ಲತ್ತೀನಿ ನಾನು. ಇನ್ನೂ ನಮ್ಮದು ರೈಡ್ ಸ್ಟಾರ್ಟ್ ಆಯ್ತು, ರೈಡ್ ಅಂತೂ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದೈತಿ. ಭಾಳ ಈ ಜರ್ನಿ ಒಳಗೆ ಭಾಳ ಎಕ್ಸೈಟೆಡ್ ಅದೀನಿ ನಾನು, ಭಾಳ ನರ್ವಸ್ ಅದೀನಿ, ಭಾಳ ಹ್ಯಾಪಿ ಅದೀನಿ. ಆ್ಯಂಡ್ ಲಿಟಲ್ ಬಿಟ್ ಕನ್ಫ್ಯೂಸ್ಡ್, ಅ ಲಾಟ್ ಆಫ್ ಕ್ವಶನ್ಸ್ ಇನ್ ಮೈ ಮೈಂಡ್. ಐ ವಾಂಟ್ ಟು ಫೈಂಡ್ ಔಟ್ ಮೈ ಸೆಲ್ಫ್, ದಟ್ಸ್ ಇಟ್. ಆ್ಯಂಡ್ ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್. ಜರ್ನಿ ಈಗ ಸ್ಟಾರ್ಟ್ ಆಗೈತಿ, ಮತ್ತೆ ಸಿಗೋಣ ಅಂತ. ಓಕೆ, ಬಾಯ್.